ನಮಸ್ಕಾರಗಳನ್ನು ಹೇಳಿ ಇವತ್ತು ಅವೆಲ್ಲ ಇಷ್ಟೊಂದು ಅದ್ದೂರಿಯಾಗಿ ಬೆಳಗ್ಗೆ 10 ಗಂಟೆಯಿಂದಲೂ ಕೂಡ ಇಲ್ಲಿಯವರೆಗೆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ 11 ಗಂಟೆಗೆ ಬಂದಂತಹ ಜನ ಬಹಳಷ್ಟು ಜನ ಹಾಲು ಹಾಕೋದಕ್ಕೆ ಅವರವರ ಕೆಲಸಗಳಿಗೆ ಹಳ್ಳಿಯಿಂದ ಬಂದವರು ಹೋಗಿದ್ದಾರೆ. ನಾನು ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ 2ನೇ ಬಾರಿ ಉಪಮುಖ್ಯಮಂತ್ರಿಯಾಗಿ ನಿಮಗೆ ಬಂದಿದೆ. ಆ ಉಪಮುಖ್ಯಮಂತ್ರಿಯ ಸ್ಥಾನವನ್ನು ಯಾರು ಕೊಟ್ಟಿದ್ದು ಅಂದ್ರೆ ಹೈಕಮಾಂಡ್ ಅವರು ಕೊಟ್ಟಿರ್ಬೋದು. ಆದರೆ ಆ ಮುಖ್ಯಮಂತ್ರಿಯ ಪಟ್ಟಕ್ಕೆ ನನ್ನನ್ನು ಲೆಕ್ಕಕ್ಕೆ ತಗೋಬೇಕು ಅಂತ ಹೇಳಿ ಕಳಿಸ್ತಂದವರು ಯಾರಪ್ಪ ಅಂದ್ರೆ ಕೊರಟಗೆರೆ ಜನ. ಕೊರಟಗೆರೆ ಜನ ನನ್ನನ್ನು ಆರಿಸಿ ಕಳಿಸ್ತೇ ಹೋಗಿದ್ರು. ಬಹುಶಃ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ 2 ಬಾರಿ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೇವೆ. ಕೆಪಿಸಿಸಿ ಅಧ್ಯಕ್ಷನನ್ನ 8 ವರ್ಷ ಕೆಪಿ ಅಧ್ಯಕ್ಷನನ್ನಾಗಿ ಮಾಡಿದೆ. ನನ್ನನ್ನು ದೆಹಲಿಯಲ್ಲಿ ವರ್ಕಿಂಗ್ ಕಮಿಟಿಯ ಪರ್ಮನೆಂಟ್ ಇನ್ವೈಟಿಯಾಗಿ ನನ್ನನ್ನು ಮಾಡಿದ್ದೇವೆ. ದೆಹಲಿಯಲ್ಲಿ ನಮ್ಮ ಪಕ್ಷದ ಅತಿ ದೊಡ್ಡ ಸಮಿತಿಯಲ್ಲಿ ನನ್ನನ್ನು ಒಬ್ಬ ಸದಸ್ಯರನ್ನಾಗಿ ಮಾಡಿದವರು ಯಾರಪ್ಪ ಅಂದರೆ ಕೊರಟಗೆರೆ ಜನ. ಮಧುಗಿರಿಯಲ್ಲಿ ನನ್ನನ್ನು ರಾಜಕೀಯದ ಜನ್ಮ ಕೊಟ್ಟಂತ ಮಧುಗಿರಿ ಅವ್ರಿಗೂ ಕ್ರೆಡಿಟ್ ಹೋಗ್ಬೇಕು, ಅವ್ರಿಗೆ ಹೋಗ್ಬಾರ್ದು ಅಂತಿಲ್ಲ. ಯಾಕೆಂದರೆ ಅವರು ನನ್ನನ್ನು ಬೆಳೆಸದೆ ಹೋಗಿ ಗಿಡ ಆಗಿ ಹಣ್ಣು ಬಿಡೋ ಸಂದರ್ಭಕ್ಕೆ ನಿಮ್ಮ ಹತ್ರ ಕಳಿಸಿದ್ದಾರೆ. ಹಾಗಾಗಿ ನೀವು ನನ್ನನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿದ್ರಿ. ನಾನು ಯಾವ ರೀತಿ ಆ ಋಣವನ್ನು ತೀರಿಸಬೇಕು ಗೊತ್ತಿಲ್ಲ. ಆ ಋಣವನ್ನು ನನ್ನ ಕೈಲಾದಷ್ಟು ತೀರಿಸ್ತೇನೆ. ಮುಂದಿನ ದಿನಗಳಲ್ಲಿ ಕೂಡ ಆ ಋಣವನ್ನು ನಾನು ತೀರಿಸ್ತೇನೆ. ಇವತ್ತು ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಂಗೂ ಡಾಕ್ಟರ್ಗಳು ಹೇಳಿದರು ಬೇಡ ಹೋಗಬೇಡಿ ಅಂತ ಹೇಳಿ ಆಖರಿ 1-2-3 ಇಂಜೆಕ್ಷನ್ ಹಾಕಿ ಕಳಿಸ್ಕೊಡಿ, ಏನಾಗಲ್ಲ ಅಂತ. ಅವರು 1-2 ಇಂಜೆಕ್ಷನ್ ಚುಚ್ಚಿದ್ರು. 2 ಸಾಕು ಬೇಡ, ನೀವು ಹೋದು ನಿರ್ದಯವಾಗಿ ಅಂತ ಹೇಳಿ ಕಳಿಸಿದ್ರು. ಅದಕ್ಕಾಗಿ ನಿಮ್ಮ ಪ್ರೀತಿ, ಗೌರವ, ವಿಶ್ವಾಸ ಅದಕ್ಕೆ ನಾನು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾನು ಬಂದೆ. ಇವತ್ತು ನೀವೆಲ್ಲ ಭಾಳ ಆತ್ಮೀಯವಾಗಿ ನಾನು ಕರೆದಿದ್ದೀರಿ. ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ದೀರಿ. ಜನ ಮೆರವಣಿಗೆಯಲ್ಲಿ ಕೂಡ ಹೆಚ್ಚಿನ ಜನ ಬಂದು ಭಾಗವಹಿಸಿದ್ರು. ಇವತ್ತು ನಾನು ಧನ್ಯನಾಗಿದ್ದೇನೆ ಅಂತ ಹೇಳಿ ನಿಮಗೆ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್ಕಾರ ಮುಂದುವರಿದ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಮುಂದುವರಿದ ಸರ್ಕಾರ. ಮಾನ್ಯ ಸಿದ್ದರಾಮಯ್ಯನವರು 3 ವರ್ಷ ಆಡಳಿತ ಮಾಡಿ ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟು, ಜನರಿಗೆ ಅನುಕೂಲ ಆದಂಥ ಕಾರ್ಯಕ್ರಮ ಕೊಟ್ಟು, ಬಡವರನ್ನ ಮೇಲೆತ್ತುವಂತಹ ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ನಿರ್ಗಮಿಸಿದ್ದಾರೆ. ನಾನು ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು
ಎತ್ತಿ ಹಿಡಿದು ಹೋಗಿದ್ದಾರೆ. ಅವರು ಮುಂದೆ ಪಕ್ಷಕ್ಕೆ ಕೂತ್ಕೊಳ್ರಪ್ಪ, ಎಲ್ಲ ಕೂತ್ಕೊಳ್ಳಿ, ನೀವು ಅಲ್ಲಿರೋರೆಲ್ಲ ಗಲಾಟೆ ಮಾಡ್ಬೇಕು, ಸುಮ್ಮನೆ ಯಾಕೆ ಹಿಂಗೆ ಮಾಡ್ತೀರಾ? ಸುಮ್ಮನೆ 2 ನಿಮಿಷ ಸುಮ್ಮನಿರಕ್ಕಾಗಲ್ಲ. ಸಿದ್ದಪ್ಪ ಬಾಯಿ ಕೂತ್ಕೋ ಬಾ, ಆ ಸಿದ್ದಪ್ಪನ ಕರ್ಕೊಂಡು ಕೂರಿಸ್ರಿ. ಆ ಸಿದ್ದಪ್ಪನ ತಾಳ್ಮೆ ಇಲ್ಲ, ಕೂತ್ಕೋ ಸಿದ್ದಪ್ಪ. ಇವತ್ತು ಸರ್ಕಾರ ಮುಂದುವರೆದಿದೆ, ಕಾರ್ಯಕ್ರಮಗಳು ಮುಂದುವರೆದಿದ್ದಾರೆ. ಹೊಸದಾಗಿ ನಮ್ಮ ಮುಖ್ಯಮಂತ್ರಿಗಳನ್ನ ನಮ್ಮ ಹೈಕಮಾಂಡ್ ಅವರು ಮಾಡಿದ್ದಾರೆ, ಬಹಳ ಯೋಚನೆ ಮಾಡಿದ್ದಾರೆ. ಒಬ್ಬ ಸಮರ್ಥ ನಾಯಕ, ಒಬ್ಬ ಸಂಘಟನೆಯನ್ನ ಮೊದಲಿನಿಂದಲೂ ಮಾಡ್ಕೊಂಡು ಬಂದು ಪಕ್ಷಕ್ಕೋಸ್ಕರ ಅಧ್ಯಕ್ಷರಾಗಿ ದುಡಿದು ಕಳೆದ ಚುನಾವಣೆಯಲ್ಲಿ 136 ಸೀಟ್ ತರೋದಕ್ಕೆ ಅವರು ಕೂಡ ಕಾರಣಕರ್ತರು. ಅವರನ್ನು ಪರಿಗಣಿಸಿ ಇವತ್ತು ಇದು ರಾಜಕೀಯ ಇದೆ, ಬೇರೆದಲ್ಲ. ಆದರೆ ರಾಜಕೀಯ ನಮ್ಮ ಪಕ್ಷದ ರಾಜಕೀಯ, ನಮ್ಮ ಪಕ್ಷದಲ್ಲಿ ರಾಜಕೀಯ. ಅವರಿಗೂ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಿ ಇವತ್ತು ಮಾನ್ಯ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ನಾನು ಅಭಿನಂದನೆಯನ್ನು ಈಗಾಗಲೇ ಅನೇಕ ಬಾರಿ ಸಲ್ಲಿಸಿದ್ದಾರೆ. ಅವರು ಇವತ್ತು ಅವರದೇ ಆಲೋಚನೆಗಳಿದ್ದಾವೆ. ಯಾವ ರೀತಿ ನಾನು ರಾಜ್ಯದ ಜವಾಬ್ದಾರಿಯನ್ನು ತೆಗೆದುಕೊಂಡು ಆಡಳಿತ ಕೊಡಬೇಕು ಅಂತೇಳಿ ಅವರದೇ ಆದ ಆಲೋಚನೆಗಳಿದ್ದಾವೆ. ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿದ್ದು ಸರ್ಕಾರ ಏನು ರಾಜ್ಯದ ಜನತೆಗೆ ಪಾಸ್ ಮಾಡಿಕೊಟ್ಟಿದ್ದೇವೆ, ನಾನು ಪ್ರಣಾಳಿಕೆಯನ್ನು ಬರೆದು ನಾವು ಅನೇಕ ಭರವಸೆಗಳನ್ನು ಕೊಟ್ಟಿದ್ದೇವೆ. ಆ ಭರವಸೆಯಲ್ಲಿ ನಾವೆಲ್ಲವನ್ನು ಈಡೇರಿಸಬೇಕು, ನಮ್ಮ ಕರ್ತವ್ಯ. ಸಿದ್ದರಾಮಯ್ಯನವರು ಇರಲಿ, ಶಿವಕುಮಾರ್ ಅವರು ಇರಲಿ, ಮತ್ತು 28ರ ಚುನಾವಣೆಗೆ ನಾವು ಜನರ ಮುಂದೆ ಹೋಗುವಾಗ ನಾವು ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೀವಿ ಅಂತ ಹೋಗ್ಬೇಕು. ಅದಕ್ಕಾಗಿ ಮಾನ್ಯ ಶಿವಕುಮಾರ್ ಅವರು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ನಾವು 2-3 ಅಧಿಕಾರಿಗಳ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಿನ್ನೆ ನಾನು ಹುಷಾರಿಲ್ಲದ ಕಾರಣದಿಂದ ನಾನು ಜಿಲ್ಲಾಧಿಕಾರಿಗಳ ಸಭೆಗೆ ಹೋಗ್ಲಿಕ್ಕಾಗಲಿಲ್ಲ. ಆದರೆ ಮೊದಲು ಅಧಿಕಾರಿಗಳನ್ನು ಕರೆದು ಮಾತಾಡುವಾಗ ಮತ್ತು ದೆಹಲಿಯಲ್ಲಿ ಕಾರ್ಯಕ್ರಮ ಅಧಿಕಾರಿಗಳನ್ನು ಮಾತಾಡುವಾಗ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವಿಬ್ಬರೇ ಆ ಸಭೆಗಳನ್ನು ತೆಗೆದುಕೊಂಡಿದ್ದು. ಆ ಸಭೆಯಲ್ಲಿ ಬಹಳ ಕಠಿಣವಾಗಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಜನಪರವಾದ ಕೆಲಸಗಳನ್ನು ಮಾಡಿ ನೀವು ಸರ್ಕಾರದ ನೌಕರರಾಗಿ ಯಾವ ಉದ್ದೇಶಕ್ಕಿದ್ದೀರಿ? ಜನಗಳಿಗಾಗಿ ಇದ್ದೀರಿ. ಆ ಜನಗಳಿಗಾಗಿ ಇರ್ತಕ್ಕಂಥ ನೀವು ಜನರ ಕಾರ್ಯಕ್ರಮಗಳನ್ನು ಮಾಡದೆ ಹೋದರೆ ಯಾರು ಮಾಡಬೇಕು ಅನ್ನುವಂಥ ಮಾತುಗಳನ್ನು ಇವತ್ತು ಅವರು ಹೇಳಿದ್ದಾರೆ. ಅದು ಅಕ್ಷರ ಸಹ ಸತ್ಯ. ಜನ ಕೆಲಸ ಮಾಡಬೇಕು. ಮುಖ್ಯಮಂತ್ರಿಗಳು ಮೊದಲನೇ ಸಭೆಯಲ್ಲಿ ಹೇಳಿದರು, ತಾಲೂಕಿನ ಅಥವಾ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಆ ಜಾಗದಲ್ಲಿ ಅವರು ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇರಬೇಕು. ಯಾರು ಇರೋದಿಲ್ಲ ಅಂತ ಹೇಳ್ತಾರೆ ಅವರಿಗೆ ಸರ್ಕಾರದಲ್ಲಿ ಕೆಲಸ ಇಲ್ಲ. ಬಹಳ ಕಠಿಣವಾಗಿ ಹೇಳಿದ್ದಾರೆ. ಯಾಕಂದ್ರೆ ನೀವು ಜನಗಳಿಗೆ ಸಿಗದೆ ಇದ್ರೆ ಅವ್ರ ಕೆಲಸ ಹೆಂಗೆ ಮಾಡ್ತೀವಿ? ಜನಗಳಿಗೆ ಕೈ ಸಿಗ್ಬೇಕು, ಅವ್ರ ಕಷ್ಟ ಕೇಳಬೇಕು, ಆ ಕೆಲಸವನ್ನು ಮಾಡಿಕೊಡ್ಬೇಕು. ಅದಕ್ಕಾಗಿ ಅಂತಹ ಕಠಿಣ ನಿರ್ಧಾರಗಳು ಇವತ್ತು ಅಗತ್ಯ ಇದೆ. ಅದನ್ನು ಮುಖ್ಯಮಂತ್ರಿಗಳು ಅವರ ಆಲೋಚನೆಯಲ್ಲಿ ಮಾಡಿದ್ದಾರೆ. ಇವತ್ತು ನಾವಿಬ್ಬರು, ನನಗೆ ಯಾರು ಹೇಳಿದ್ರು, ಶ್ರೀನಿವಾಸ ಹೇಳಿದ್ರು, ಪಕ್ಷದ ಕೆಲಸ ಮಾಡಿದಂಥವ್ರು. ಇವತ್ತು ಮುಖ್ಯಮಂತ್ರಿಗಳು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮೇಲೆ ಬಂದಂಥವ್ರು, ಹರಿಪ್ರಸಾದ್ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮೇಲೆ ಬಂದಂಥವ್ರು, ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇಲ್ಲಿಯವರೆಗೆ ಬಂದವನು.
ನಾವು 3 ಜನ ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ನಾವು 3 ಜನ ಕಾಂಗ್ರೆಸ್ ಅನ್ನ ಕಟ್ಟಿದಂತ 3 ಜನ ಕಾಂಗ್ರೆಸ್ ಅನ್ನ ಶ್ರಮಿಸಿ ಕಟ್ಟೋದಕ್ಕೆ ನಮ್ದು ಒಂದಿಷ್ಟು ಅಳಿನ ಸೇವೆ. ಇವತ್ತು 3 ಜನರು ಕೂಡ ಮುಂದಿನ 2028ಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ನಾವು ಬದ್ಧರಾಗಿದ್ದೇವೆ ಎನ್ನುವಂತ ಮಾತನ್ನು. ಹಾಗಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ ಎನ್ನುವಂಥದ್ದು. 3 ವರ್ಷದಲ್ಲಿ ತುಮಕೂರು ಜಿಲ್ಲೆಗೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ, ಅನೇಕ ಕೆಲಸಗಳನ್ನು ಮಾಡಿದ್ದೇವೆ. ಮುಂದಿನ 2 ವರ್ಷದಲ್ಲೂ ಮಾಡ್ತೇವೆ. ಅದೇ ರೀತಿ ಕೊರಟಗೆರೆ ಕ್ಷೇತ್ರಕ್ಕೆ ನಾನು ಮಾತಾಡೋದಕ್ಕೆ ಹೆಚ್ಚಿಗೆ ಆಗೋದಿಲ್ಲ, ಆದರೂ ಕೂಡ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ನೀರಾವರಿ ಯೋಜನೆ, ಎತ್ತಿನೊಳ ಯೋಜನೆಯನ್ನು ಸಂಪೂರ್ಣ ಮಾಡೇ ತೀರ್ತೀವಿ. ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಈ ತಿಂಗಳು ಜುಲೈ ತಿಂಗಳಿಗೆ ನೀರು ಬರಬೇಕಿತ್ತು. ಕೇಂದ್ರ ಸರ್ಕಾರದವರು ನಮಗೆ ಕ್ಲಿಯರೆನ್ಸ್ ಅನ್ನು ಈಗ ಕೊಟ್ಟಿದ್ದಾರೆ. ಅನೇಕ ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದು. ಹಾಸನ ಜಿಲ್ಲೆಯಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಒಂದು ತೊಂದರೆ ಇತ್ತು, ಅದನ್ನು ಈಗ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಇನ್ನು ತ್ವರಿತವಾಗಿ ಕೆಲಸ ಆಗುತ್ತೆ. ಕನಿಷ್ಠ ಆಗಸ್ಟ್ನಲ್ಲಿ ಜುಲೈ ಬರಬೇಕಾದ ನೀರು ಮುಂದಿನ ದಿನಗಳಲ್ಲಾದರೂ ಕೂಡ ಖಂಡಿತವಾಗಿ ಬಂದೇ ಬರುತ್ತೆ. ಅದನ್ನು ನಾವು ಆ ಕೆಲಸ ಹಾಸನದಲ್ಲಿ ಸಂಪೂರ್ಣ ಆದ ತಕ್ಷಣ ನೀರನ್ನು ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದರ ದುರ್ದೈವದ ಸಂಗತಿ, ಕೊರಟಗೆರೆಯವರು ನೀವು ಹಠವಾದಿಗಳು. ಎಲ್ಲ ಒಂದು ಕಡೆ 5,000 ಎಕರೆ ಭೂಮಿಯಲ್ಲಿ 2,500 ಭೂಮಿ ನಮ್ಮ ಕ್ಷೇತ್ರದಲ್ಲಿ ನಿಲ್ಲುತ್ತೆ. ಆ 5,000 ಕೆರೆ ನೀರು ನಿಲ್ಲುತ್ತೆ, ಒಂದು ದೊಡ್ಡ ಜಲಾಶಯ ಆಗುತ್ತೆ. ಕೊರಟಗೆರೆಗೆ ಇಲ್ಲಿಂದ ಪಾವಗಡದ ತನಕ ಭೂಮಿಯ ನೀರು ಅಂತರ್ಜಲ ಹೆಚ್ಚುತ್ತೆ ಅಂತ ಹೇಳಿ ಬಡಗೋಣ್ ಸತ್ತೇನೆ. ಆದರೆ ಬೈಗೊಂಡ್ಲಿನ ಜನ ರೈತರು ನಾವೇನೋ ಹಾಳಾಗೋಗ್ಬಿಡ್ತೀವಿ, ನೀವು ಬೇಕಾದಷ್ಟು ಹಣ ಕೊಡಿಸ್ತೀನಪ್ಪ. ಅವ್ರಿಗೆ 35 ಲಕ್ಷ ಕೊಟ್ಟರೆ ನಿಮಗೂ 35 ಲಕ್ಷ ಕೊಡಿಸ್ತೀನಿ. ನಾನು ಪರಿಯಾಗಿ ಕೇಳ್ಕೊಂಡು, ರಾಜಕೀಯ ಮಾಡಿದ್ದಾರೆ, ಮಾಡಲಿ, ಸಂತೋಷ. ರಾಜಕೀಯ ಮಾಡಿದ್ದಾರೆ, ನನಗೆ ಗೊತ್ತು ಯಾವ ರಾಜಕೀಯ ಮಾಡಿದ್ದಾರೆ. ಯಾವ ರಾಜಕೀಯದವರು ಸೇರಿ ಅದನ್ನು ಈ ಕ್ಷೇತ್ರಕ್ಕೆ ಹಾಳು ಮಾಡಿದ್ದಾರೆ ನಿಮಗೆ ಅರ್ಥ ಆಗುತ್ತೆ. ಕೊರಟಗೆರೆಗೆ ಆಮೇಲೆ ಅರ್ಥ ಆಗುತ್ತೆ. ಈಗಾಗಲೇ ಅಲ್ಲಿ ಅದೆಂತ ಬಂದು ಕೇವಲ 500 ಎಕರೆ ಭೂಮಿ, ಕೇವಲ 500 ಎಕರೆ ಭೂಮಿ ಆ ಒಡೆಯರಲ್ಲಿ ಹತ್ರ ಬಿಟ್ಕೊಡ್ರಪ್ಪ ಅಂದರೆ ಅದನ್ನು ಕೂಡ ವಿರೋಧ ಮಾಡ್ತಾ ಇದೆ. ಯಾಕೆ ಈ ರೀತಿ ತೀರ್ಮಾನಗಳು ಮಾಡ್ತಾರೆ ಗೊತ್ತಿಲ್ಲ. ಸರ್ಕಾರ ಅಕ್ವಿಸಿಷನ್ ಮಾಡುತ್ತೆ. 5,000 ಎಕರೆಯಲ್ಲಿ 2,500 ಅಕ್ವೈರ್ ಮಾಡ್ಬೋದಾಗಿತ್ತು, ಮುಂದುವರಿಬೋದಾಗಿತ್ತು. ಆದರೆ ರೈತರಿಗೆ ಗೌರವ ಕೊಟ್ಟು ಸರ್ಕಾರ ಅದನ್ನು ತೀರ್ಮಾನ ಮಾಡಿ ಮುಂದುವರೆದಿದ್ದಾರೆ. ಆ 500 ಎಕರೆ ಭೂಮಿನ ಕೊಡೋಕ್ಕಾಗಲ್ಲ ಅಂದರೆ ಸರ್ಕಾರ ಕೈ ಕಟ್ಟಿ ಕೂರುತ್ತಾ ಹೇಳಿ? ನಾನು ಅವರಿಗೆ ವಿನಯದಿಂದ ಕೇಳ್ಕೊಳ್ತೀನಿ, ಆ 500 ಎಕರೆ ನಿಮಗೆ ಬೇರೆ ಬೇರೆ ಕಡೆ ಹಣ ಕೊಡ್ತೀವಿ, ಬೇರೆ ಬೇರೆ ಕಡೆ ತಗೊಳ್ಳಿ, ಆ 500 ಎಕರೆಯನ್ನು ಬಿಟ್ಕೊಡಿ ಅಂತೇಳಿ ನಾನು ಅತ್ಯಂತ ವಿನಯವಾಗಿ ಗೌರವದಿಂದ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಇಲ್ಲದೇ ಇದ್ದರೆ ಅದು ಹೊರಟೋಗುತ್ತೆ. ನಿಮಗೆ ಯಾವುದೇ ನಿಮಗೆ ನೀರು ಎತ್ತಿನೊಳಗೆ ನೀರು ಬೇಕು, ಎತ್ತಿನೊಳಗೆ ನೀರು ಬೇಕು. ಹಾಸನ ಜಿಲ್ಲೆ ಅವರು ಕೊಡೋದಿಲ್ಲ, ನಾವು ಜಮೀನು ಎತ್ತಿನೊಳಗೆ ತಗೊಂಡೋಗ್ಬೇಡಿ ಅಂತಿದ್ರೆ ನಿಮಗೆ ಎಲ್ಲಿ ಬರ್ತಿತ್ತು? ನಿಮಗೆ ಬರ್ತಾ ಇತ್ತಾ? ಅವರು ರೈತರಲ್ಲ, ಹಾಸನದವ್ರು ರೈತರಲ್ಲ, ಬರೇ ಬಡೇರಳ್ಳಿ ಅಥವಾ ಬೈಗೊಂಡ್ಲವ್ರು ಮಾತ್ರ ರೈತರ. ಯಾರ ಹಿತವನ್ನು ಕಾಯಬೇಕು? ನಾವು ರೈತರ ಹಿತ ಕಾಯಬೇಕು, ಹೆಣ್ಣೆ ಕಾಯಬೇಕು. ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಎಂಥ ಕೆಲಸ ಮಾಡಬೇಕು ನಾವು. ಅದಕ್ಕೆ ಅವ್ರಿಗೆ ವಿನಂತಿ ಮಾಡ್ತೀನಿ, ನೀವು ಆ ರೀತಿ ಆಗಬೇಡಿ. 500 ಎಕರೆ ಜಮೀನನ್ನು ದಯಮಾಡಿ ಕೊಡಿ. ಅದನ್ನು ಆ ಭಾಗದಲ್ಲಿ ಅದು ಒಂದು ಕೊಂಡಿ ಆದರೂ ತೆಗೆದು ಹಾಕೊಳ್ಳಿ. ಎತ್ತಿನೊಳಗೆ ನೀರು ಕೇಳೋದಕ್ಕೆ ನಾವು ಒಂದಿಷ್ಟು ಜಮೀನು ಕೊಟ್ಟಿದ್ದೇವಪ್ಪ, ನಮಗೂ ನೀರು ಕೊಡಿ ಅಂತ ಕೇಳೋದಕ್ಕೆ ಹಕ್ಕಾಗಿ ಇರುತ್ತೆ.
ಇಲ್ಲದೆ ಹೋದರೆ ನಿಮ್ಗೆ ಯಾವ ಹಕ್ಕು ಇಲ್ಲ. 67 ಕೆರೆ ನೀರು ಕೊಡ್ತಾ ಇದ್ದೀನಿ. ಎತ್ತಿನೊಳ ಯೋಜನೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ 67 ಕೆರೆ ನೀರು ಬರುತ್ತೆ. 67 ಕೆರೆ ನೀರು ತೊಗೊಳಕ್ಕೆ ನಿಮ್ಗೆ ಏನು ಹಾಕಿದ್ದೀರಿ? ಏನು ಹಾಕಿದ್ದೀರಿ ಹೇಳಿ? ಕೊರಟಗೆರೆ ಜನ 500 ಎಕರೆ ಜಮೀನು ಕೊಡಲಿಲ್ಲ, ಅವರಿಗೆ ಯಾಕೆ ನೀರು ಕೊಡ್ತೀರಿ ಅಂತ ಯಾರಾದರೂ ಇದ್ದರೆ ನಿಮ್ಮದೇನಪ್ಪ ಮರ್ಯಾದೆ, ನಂದೇನು ಮರ್ಯಾದೆ? ದಯಮಾಡಿ ಆ ಕೆಲಸ ಮಾಡಬೇಡಿ ಅಂತ ಅವ್ರಿಗೆ ಹೇಳಿ. ಆನಂತರ ಅನೇಕ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದ್ದವು. ಅವೆಲ್ಲ ನಾನು ಈಗ ಹೇಳಕ್ಕೆ ಹೋಗೋದಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಜೊತೆಗೆ ನನ್ನದು ನೇತೃತ್ವ ಅಂದ್ಕೊಳ್ಳಿ, ಇಬ್ಬರೂ ಮಾಡ್ತೇವೆ. ಒಬ್ಬರೇ ಮಾಡಲ್ಲ, ಜೋಡೆತ್ತು ಎರಡೂ ಕಾಂಗ್ರೆಸ್ ಗೊತ್ತಾಯ್ತಾ? ಒರಿಜಿನಲ್ ಕಾಂಗ್ರೆಸ್. ಆದ್ದರಿಂದ ಹಾಗಾಗಿ ಇಬ್ಬರು ಕೂಡ ಈ ರಾಜ್ಯದ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ನಾವೇನು ಮಾತು ಕೊಟ್ಟಿದ್ದೋ ಅದನ್ನು ಬಗ್ಗೆ ನಾವು ಮುಗಿಸ್ತೇವೆ. ಆದ್ದರಿಂದ ಇವತ್ತು ತಾವೆಲ್ಲ ಇಷ್ಟೊಂದು ಜನ ಬಂದು, ಭಾಳಷ್ಟು ಜನ ಹೋಗಿ ಅಲ್ಲಿ ಊರುಗಳಿಗೆ ಹಾಲು ಕರಿಬೇಕು ಮತ್ತು ಅವ್ರ ಕೆಲಸ ಕಾರ್ಯಗಳಿತ್ತು. ಹಳ್ಳಿ ಜನ ಅವರಿಗೆ ಅದೇ ಅಲ್ಲ. ಜೊತೆಗೆ ಮಳರಾಯ ಬೇರೆ ಬಂದ್ಬಿಟ್ಟ. ಮಳರಾಯ ನಿಮಗೆ ಶುಭ ಕೋರಿದ್ದಾನೆ. ಮಳೆರಾಯ ಕೊರಟಗೆರೆ ಜನರಿಗೆ ಶುಭ ಕೋರಿ ಹೋಗಿದ್ದಾನೆ. ಆದರೆ ನಾನು ಕೊರಟಗೆರೆ ಜನ ಅಂದರೆ ನಾನು ಕೊರಟಗೆರೆ ಅಲ್ವೇನೋ ಬೇಡ, ನಾನು ಕೊರಟಗೆರೆನೇ. ಆದ್ದರಿಂದ ನಮಗೆ ಎಲ್ಲರಿಗೂ ಕೂಡ ಶುಭ ಕೋರಿದ್ದಾನೆ ದೇವರು. ನಿಮಗೆಲ್ಲ ಒಳ್ಳೆಯದಾಗಲಿ. ಮುಂದಿನ ದಿನದಲ್ಲಿ ನಾನು ಬರ್ತಾ ಇರ್ತೇನೆ. ಹೆಚ್ಚು ಬರೋಕ್ಕೆ ಸಾಧ್ಯ ಆದರೂ ಕೂಡ ಹಾಗಾಗಿ ಬರ್ತೀನಿ. ಆದರೆ ಖಂಡಿತವಾಗಿ ಬಂದು ಹೋಗ್ತಿರ್ತೀನಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋಣ. ನಮ್ಮ ತಾಯಿಯಂದಿರು ಅವೆಲ್ಲ ಭರತನಾಟ್ಯ ಮಾಡಿಬಿಟ್ರು ಬೆಳವಣಿಗೆಗೆ ಅಲ್ವಾ? ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ರಮ್ಮ. ಅವರೆಲ್ಲ ಆ ತಾಯಿಯಂದಿರಿಗೆ ನಾನು ಆಭಾರಿಯಾಗಿದ್ದೇನೆ. ಕೊರಟಗೆರೆ ಮತದಾರರಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಗಂಡಸರು ಅವರು 50% ಅವರೇ. ಇಷ್ಟವರೇ ನೀವು ಹುಷಾರಾಗಿ ಕೆಲಸ ಮಾಡಿ, ಅವ್ರಿಗೆ ಅವಕಾಶಗಳನ್ನ ಕೊಡಿ. ಆ ತಾಯಂದಿರಿಗೆ ಮುಂದಿನ ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ 3 ಕ್ಷೇತ್ರದಲ್ಲಿ ಅವರಿಗೆ ನೀವು ಕೊಡಲ್ಲ ಕಾರ್ಡರು ಅಂತ ಗೊತ್ತು. ಅದಕ್ಕೆ ರಾಜೀವ್ ಗಾಂಧಿಯವರು 50% ರಿಸರ್ವೇಷನ್ ಮಾಡೋರು ಆಯಿತಾ? ಆ 50% ಹೆಣ್ಮಕ್ಳಿಗೆ ಅವ್ರನ್ನ ಗೆಲ್ಲಿಸ್ಕೊಂಡು ಬರೋ ಕೆಲಸ ನಿಮ್ಮದು ಕೂಡ ನೀವೇ ಮಾಡಬೇಕು. ಅವರೆಷ್ಟು ಓಡಾಡ್ತಾರೋ ಅದಕ್ಕಿಂತ ಹೆಚ್ಚು ನೀವು ಓಡಾಡಿ ಪಕ್ಷದ ಹಿತದೃಷ್ಟಿಯಿಂದ ಆ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಬಾರಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಇವತ್ತು ಮುಂದುವರಿಯೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನೋಡಪ್ಪ, ಆರ ದಯವಿಟ್ಟು ತಗೊಂಡು ಕೈಕೊಳ್ಳಿ. ಹುಷಾರಿಲ್ಲ, ಆಗ್ತಾ ಇಲ್ಲ. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ.